ದುರಂಧರ್ ದ ರಿವೆಂಜ್ ರಿಲೀಸ್ ಆಗಿದೆ ಇವತ್ತು. ನೋಡ್ಕೊಂಡು ಬಂದೆ, ಮಾರ್ನಿಂಗ್ ಶೋಗೆ ಹೋಗಿದೆ. ಮೂವಿನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೋಡ್ಕೊಂಡು ಬರೋಣ ಹೇಗಿತ್ತು ಮೂವಿ ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ. ಅನ್ನಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ನಂಗೆ ದುರಂಧರ್ ಮೂವಿ ಇದಂತದ್ದು ಹೋದ ವರ್ಷ ಡಿಸೆಂಬರ್ 5ರಲ್ಲಿ ರಿಲೀಸ್ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಳಿಸಿತ್ತು ಕೂಡ. ಹಂಗಾಗಿನೇ ದುರಂಧರ್ 2ನ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ 5 ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಮೂವಿಯಾಗಿ ರಿಲೀಸ್ ಅನ್ನ ಮಾಡಿದ್ದಾರೆ ಇವತ್ತು. ಹತ್ತತ್ರ ಸುಮಾರು 3.25 ಗಂಟೆ ಇದೆ ಮೂವಿ, ಅಂದ್ರೆ 3:49 ಏನೋ ಇದೆ ಮೂವಿ. ಅಷ್ಟಕ್ಕೂ ಅಷ್ಟುದ್ದ ಏನ್ ಕೊಟ್ಟಿರ್ಬೋದು ಅಂತ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿದ್ದೆ. ಅಂದಂಗೆ ದುರಂಧರ್ ಮೂವಿಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಅಂಶ ಇದ್ದಂತವನು ರೇಮಂಡ್ ಡಕಾಯ್ತನ ಹತ್ಯೆಯನ್ನ ಮಾಡಿದ್ದ. ಅದಾದ ಬಳಿಕ ಏನಾಯ್ತು, ಏನಾಗುತ್ತೆ ಅನ್ನೋದನ್ನೇ ಈ ದುರಂಧರ್ ದ ರಿವೆಂಜ್ ಅಲ್ಲಿ ತೋರಿಸಿದ್ದಾರೆ. ನನಗೆ ಮೊದಲಿಗೆ ಏನೇನ್ ಇಷ್ಟ ಆಯ್ತಪ್ಪ ಅಂತಂದ್ರೆ, ಇಲ್ಲಿರುವಂತ ಸ್ಟೋರಿ, ಅದಾದ್ಮೇಲೆ ಡೈಲಾಗ್ ಇರ್ಬೋದು, ರಣವೀರ್ ಸಿಂಗ್ ಅವರು, ಮತ್ತೆ BGM, ಅದಾದ್ಮೇಲೆ ಉಳಿದಂತ ಮಿಕ್ಕಿದಂತ ಎಲ್ಲವೂ ಕೂಡ. ಇಷ್ಟ ಆಗಿಲ್ದೇ ಇರೋದು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲಿಗೆ ನನ್ಗೆ ಇಷ್ಟ ಆಗಿದ್ದು ರಣವೀರ್ ಸಿಂಗ್ ಅವರು. ಏನ್ ಆಕ್ಟಿಂಗ್ ಅವರು, ಒಬ್ಬೊಬ್ಬೊಬ್ಬ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಉದ್ದ ಕೂದಲಾಗಿರ್ಬೋದು, ಡಬಲ್ ಆಕ್ಟಿಂಗ್ ಆಗಿರ್ಬೋದು, ಸೂಪರ್ ಆಗಿ ಮಾಡಿದ್ದಾರೆ. ಅದರಲ್ಲೂ ಜಸ್ಕಿರತ್ ಸಿಂಗ್ ಅಂತ ಬಂದಿದ್ದಾರಲ್ಲ, ಅದಂತೂ ಅದ್ಭುತವಾಗಿ ಮಾಡಿದ್ದಾರೆ ಅಂತಾನೆ ಅನ್ಬೋದು. ಅದ್ ಹೇಳಕ್ಕೆ ಆಗೋದಿಲ್ಲ, ರಕ್ತದ ಹೋಕುಳಿನೇ ಹರಿಸ್ಬಿಟ್ಟಿದ್ದಾರೆ ಇವ್ರಂತೂ ಅಂತ ಅನ್ಸುತ್ತೆ. ಇನ್ನು ಆಕ್ಷನ್ ಸೀಕ್ವೆನ್ಸ್ ಅಂತೂ ಸೈಕ ಕೊಟ್ಟಿದ್ದಾರೆ. ಆ ಕೆಲವೊಂದು ಟ್ವಿಸ್ಟ್ಗಳಂತ ಇಟ್ಟಿದ್ದಾರೆ ಗುರು, ಅವೇನು ಟ್ವಿಸ್ಟ್ಗಳ ಇಲ್ಲ ಬೇರೆ ಏನಾದ್ರು ಕೂಡ ಅಂತ ಅನ್ನಿಸ್ಬಿಡುತ್ತೆ. ಆ ಲೆವೆಲ್ಗೆ ಟ್ವಿಸ್ಟ್ಗಳನ್ನ ಮಾಡಿ ಇಟ್ಟಿದ್ದಾರೆ ಇಲ್ಲಿ, ಊಹಿಸೋದಕ್ಕೂ ಆಗೋದಿಲ್ಲ ಅಂತ ತಿರುವುಗಳು. ಅದಲ್ಲದೆ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಅಲ್ಲಿ ನಮ್ಗೆ ಕಾಣಿಸುತ್ತೆ ಕೂಡ. ಅದಾದ್ಮೇಲೆ ರಣವೀರ್ ಸಿಂಗ್ ಅವರು ಒಂದು ರಕ್ತದ ಹೋಕುಳಿನ ಹರಿಸಿದ್ದಲ್ದಲೆ ಭರ್ಜರಿ ಆಕ್ಷನ್ ಅನ್ನ ಮಾಡಿದ್ದಾರೆ. ಆಕ್ಷನ್ ಅಲ್ಲಿ ಅದ್ಭುತವಾಗಿ ಕಾಣಿಸಿದ್ದಾರೆ. ಇನ್ನು ಹಂಸ ಆಗಿ ಅಂತೂ ಹೇಳೋದೇ ಬೇಡ. ಇನ್ನೊಂದ್ ಕಡೆ ಜಸ್ಕಿರಸ್ ಆಗಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಆಕ್ಷನ್ ಅಲ್ಲಂತೂ ಪೀಕ್ ಅಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಆಕ್ಷನ್ ಒಂದ್ ರೀತಿ ಹೈಲೈಟ್. ಇನ್ನು BGM ಸಾಂಗ್ಸ್ ಆಗಿರ್ಬೋದು ಇಸ್ ಗುಡ್ ಅಂತ ಹೇಳ್ತೀನಿ. ಎಲ್ಲೂ ಕೂಡ ನಿಮ್ಗೇನು ಬೇಜಾರನ್ನು ಮಾಡಿಸೋದಿಲ್ಲ, ತುಂಬಾನೇ ಚೆನ್ನಾಗಿನೇ ಮೂಡಿ ಬಂದಿದೆ. ನನಗೆ ನಮ್ಮ ಆದಿತ್ಯ ಅವ್ರನ್ನ ಹೊಗಳ್ಲೇಬೇಕು. ಯಾಕಂತಂದ್ರೆ ಆಗಿನ VFX ಆಗಿರ್ಬೋದು, ಸೆಟ್ ಆಗಿರ್ಬೋದು, ಮುಂಚೆನೆ ಎಲ್ಲ ತೋರಿಸಿದ್ರು. ಅದಲ್ಲದೆ ಇಲ್ಲೂ ಕೂಡ ಅದನ್ನ ಎತ್ತಿ ಹಿಡಿದಿದ್ದಾರೆ ಅಂತ ಅನ್ಸುತ್ತೆ. ಅಂದಂಗೆ ಪರ್ಫಾರ್ಮೆನ್ಸ್ ಅಂತೂ ಸೈಕಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ಸಾರಾ ಅರ್ಜುನ್ ಅವರು ಮತ್ತೆ ಆರ್ ಮಾಧವನ್ ಅವರು ಸೂಪರ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಮಿಕ್ಕಿದಂತ ಎಲ್ಲಾ ಪಾತ್ರಗಳು ಕೂಡ ತುಂಬಾನೇ ಚೆನ್ನಾಗಿನೇ ಮಾಡಿದ್ದಾರೆ. ಇನ್ನು ಛಾಯಾಗ್ರಹಣ ಅಂದ್ರೆ VFX ತಾಂತ್ರಿಕವಾಗಿ ಸಿನಿಮಾ ಅಂತೂ ತುಂಬಾನೇ ಮುಂದೆ ಇದೆ. ಎಲ್ಲೂ ಕೂಡ ನಿಮ್ಗೆ ಏನು ಕೂಡ ಬೇಜಾರನ್ನ ಮಾಡೋದಿಲ್ಲ. ಅನ್ನಂಗೆ ಇವರು ದುರಂಧರ್ ಪಾರ್ಟ್ 3 ಕೂಡ ತೆಗಿಬೇಕು ಅಂತ ಮಾಡಿದಾರಂತೆ. ಅನ್ನಂಗೆ ಕೆಲಸ ಕೂಡ ಶುರುವನ್ನ ಮಾಡಿದ್ದಾರೆ. ಅದಕ್ಕೆ ಲೀಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿನೇ ಕೊಟ್ಟಿದ್ದಾರೆ ಕೂಡ. ಇನ್ನು ನೆಕ್ಸ್ಟ್ ಇಲ್ಲಿ ಬಂದಂತ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಸೀನ್ಸ್ ಆಗಿರ್ಬೋದು ಇಸ್ ಗುಡ್ ಅಂತ ಹೇಳ್ತೀನಿ. ಯಾವ ಕೂಡ ನಿಮ್ಗೆ ಇದು ಬೇಕಿತ್ತ ಅಂತ ಕೆಲವೊಂದು ಕೂಡ ಕಡೆ ಅನ್ಸಿದ್ರು ಕೂಡ, ಇನ್ನು ಕೆಲವೊಂದ್ ಕಡೆ ಇದು ಬೇಕೇ ಬೇಕಿತ್ತು ಗುರು. ಯಾಕಂತಂದ್ರೆ ಆ ಲೆವೆಲ್ಗೆ ಕೊಡ್ಬೇಕು ಅದನ್ನ ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿರುವಂತ ಒಂದು ಸ್ಟ್ರೈಕ್ ಅಥವಾ ಬೇರೆ ಇನ್ನೇನು ಘಟನೆ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿ ನಡೆದು ಹೋಗಿರೋ ರೀತಿ ಕಾಣಿಸುತ್ತೆ. ಅದಲ್ಲದೆ ಅಧಿಕಾರಿಗಳು ಬಂದು ಕೆಲವೊಂದು ಡಿಸಿಷನ್ ಅವೆಲ್ಲ ತುಂಬಾನೇ ಚೆನ್ನಾಗಿನೇ ತೋರಿಸಿದ್ದಾರೆ. ಇನ್ನು ಉಳಿದಂತೆ ಬರೋದಾದ್ರೆ, ಇಲ್ಲಿ ನನ್ಗೆ ಇಷ್ಟ ಆಗದೆ ಇರೋದು ಏನಪ್ಪಾ ಅಂತಂದ್ರೆ ಸ್ಕ್ರೀನ್ ಪ್ಲೇ ಅಂತ ಅನ್ಸುತ್ತೆ. ಯಾಕಂತಂದ್ರೆ 3.25 ಗಂಟೆ ಬೇಕಿರ್ಲಿಲ್ಲ ಮೂವಿಗೆ. ಅಂದ್ರೆ ಇವರು ಹೇಳೋದ್ನೆಲ್ಲ ಅಂದ್ರೆ ಹಂಸ ಯಾರು ಅಥವಾ ಇಲ್ಲಿ ನಡೆದಂತ ಘಟನೆ ಏನಿರ್ಬೋದು ಅದನ್ನೆಲ್ಲ ಮುಂಚೆನೆ ಪಾರ್ಟ್ 1 ಅಲ್ಲೇ ಹೇಳಿದ್ರು. ಅದ್ ಬೇಕಿದ್ರೆ ಇನ್ನೂ ಲಾಂಗ್ ಇದ್ದಿದ್ರು ಮೂವಿ ನೋಡ್ಬೋದಿತ್ತು. ಯಾಕಂತಂದ್ರೆ ಕೆಲವೊಂದು ಕ್ಯಾರೆಕ್ಟರ್ ಅನ್ನ ಇಂಟ್ರೊಡ್ಯೂಸ್ ಅನ್ನ ಮಾಡ್ಬೇಕಿತ್ತು, ಅದು ಅವ್ರ ಕೆಲಸ ಅಂತ ಹೇಳ್ಬೋದು. ಅದನ್ನ ಮಾಡಿದ್ದಾರೆ ಕೂಡ. ಆದ್ರೆ ಇದು ತುಂಬಾನೇ ಲ್ಯಾಗ್ ಆಯ್ತು ಅಂತ ಅನ್ಸುತ್ತೆ. ಇಷ್ಟೊಂದು ಓವರ್ ಬೇಕಿತ್ತ ಅವರು. ಅದರಲ್ಲೂ ಕೂಡ ಕೆಲವೊಮ್ಮೆ ತಾಳ್ಮೆಯನ್ನ ಪರೀಕ್ಷೆಯನ್ನ ಮಾಡ್ಬಿಡುತ್ತೆ. ಕಂಟ್ರೋಲ್ ಅನ್ನ ಮಾಡೋಕ್ ಆಗದೆ ಇರೋ ರೀತಿ ತಾಳ್ಮೆಯನ್ನ ಪರೀಕ್ಷೆಯನ್ನ ಮಾಡುತ್ತೆ ಕೂಡ. ಇನ್ನು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಫೈಟ್ ಇದಾವೆ, ಅವಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದಾವೆ. ಸುಮಾರು 9-10-15 ನಿಮಿಷ ಗಂಟ್ಲೆ ಇದ್ರೆ ಮೂವಿ ನಮಗೂ ಸಹ ಪೇಷನ್ಸ್ ಅನ್ನ ಚೆಕ್ ಅನ್ನ ಮಾಡ್ದಂಗೆ ಆಗುತ್ತೆ. ನನಗೆ ಇಷ್ಟೊಂದು ಬೇಕಿರ್ಲಿಲ್ಲ ಅಂತಾನು ಕೂಡ ಅನ್ಸುತ್ತೆ ಕೂಡ. ಅದರಲ್ಲೂ ಕೂಡ ಫ್ಲಾಶ್ ಬ್ಯಾಕ್ ನಲ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಬರೀ ಹೇಳಿದ್ದಾರೆ, ಬಟ್ ಏನು ಕೂಡ ತೋರ್ಸಿಲ್ಲ. ಅಂದ್ರೆ ಇನ್ನು ಮೂವಿ ಇನ್ನೊಂದ್ ಚೂರು ಬೆಟರ್ ಆಗ್ಬೋದಿತ್ತು. ಅಂದ್ರೆ
ಸೀನ್ಗಳನ್ನ ಸ್ವಲ್ಪ ಕತ್ತರಿಸಿ ಹಾಕಿದ್ರೆ ಮೂವಿ ತುಂಬಾನೇ ಚೆನ್ನಾಗಿ ಬಂದಿರೋದು ಕೂಡ. ಒಟ್ಟಿನಲ್ಲಿ ಹೇಳೋದಾದ್ರೆ ಇದೊಂದು ತಾಳ್ಮೆಯನ್ನ ಪರೀಕ್ಷೆಯನ್ನ ಮಾಡುತ್ತೆ. ಬಟ್ ನಿಮ್ಗೇನಾದ್ರೂ ನನ್ನ ಹತ್ರ ಟೈಮ್ ಇದೆ ಗುರುವೆ, ನಾನು ನೋಡ್ತೀನಿ ಅಂತಂದ್ರೆ ಇಸ್ ಗುಡ್ ವಾಚ್ ಮೂವಿ ಅಂತ ಹೇಳ್ತೀನಿ. ನನಗೆ ಇಷ್ಟ ಆಗಿತ್ತು ನನ್ನ ದುರಂಧರ್ ರಿವೆಂಜ್ ಮೂವಿ. ನನಗೆ ಒಂದು ಒಳ್ಳೆಯ ಸ್ಪೈ ಥ್ರಿಲ್ಲರ್ ಮೂವಿ ಇದು. ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಅನ್ಕೊಂಡಂಗೆ ಆಗಿದ್ದಿದ್ರೆ ಇವತ್ತು ಟಾಕ್ಸಿಕ್ ಮೂವಿ ಕೂಡ ರಿಲೀಸ್ ಆಗ್ಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಎನಿವೆ ನೆಕ್ಸ್ಟ್ ಅಂದ್ರೆ ಲವ್ ಮಾಕ್ಟೇಲ್ 3 ಅಥವಾ ಉಸ್ತಾದಲ್ಲಿ ನಾನು ಸಿಗ್ತೀನಿ.